ದಂತಚೋರ ವೀರಪ್ಪನ್ ಸತ್ತಿದ್ದು ಆಯ್ತು, ಅವನ ಕತೆ ಮುಗಿದದ್ದು ಆಯ್ತು. ಆದರೆ ಅವನು ಮಾಡಿದಂತಹ ಕೆಟ್ಟ ಕೆಲಸಗಳು, ಜನರಿಗೆ ಅವನು ನೀಡಿದಂತಹ ಕಿರುಕುಳ, ಇದೆಲ್ಲ ಸದಾ ನಮ್ಮನ್ನ ಕಾಡ್ತಾನೆ ಇರತ್ತೆ. ಅಷ್ಟೇ ಅಲ್ಲದೆ ಈ ದಂತಚೋರನ ಬಗ್ಗೆ ನಿಮಗೆ ಗೊತ್ತಿಲ್ಲದ ಇನ್ನೂ ಸಾಕಷ್ಟು ವಿಷಯಗಳಿವೆ. ಅದನ್ನೆಲ್ಲ ಪ್ರೇಕ್ಷಕನ ಮುಂದಿಡೋಕೆ ಸಜ್ಜಾಗ್ತಿದ್ದಾರೆ ನಿರ್ದೇಶಕ ಎಂ.ಆರ್. ರಮೇಶ್. ಸೈನಿಡ್ ಚಿತ್ರದ ಸಕ್ಸಸ್ ನಂತರ ಮತ್ತೊಂದು ನೈಜ ಕತೆಗಾಗಿ ಹುಡುಕ್ತಿದ್ದ ರಮೇಶ್ಗೆ ಸಿಕ್ಕಿದ್ದು ವೀರಪ್ಪನ್ ಕತೆ. ಈ ಬಾರಿ ರಮೇಶ್ ವೀರಪ್ಪನ್ ಜೊತೆ ಭರ್ಜರಿ ಭೇಟಿ ಆಡೋಕೆ ರೆಡಿಯಾಗಿದ್ದಾರೆ. ಯಾರ್ಯಾರಿದ್ದಾರೆ ಈ ವೀರಪ್ಪನ್ ಕಥೆಲಿ ಅಂತ ನೀವೇ ನೋಡಿ. ವೀರಪ್ಪನ್ ಹೆಸರಿನಷ್ಟೇ ಕ್ರೂರ ವ್ಯಕ್ತಿ. ಅಟ್ಟಹಾಸ ಚಿತ್ರದಲ್ಲಿ ವೀರಪ್ಪನ್ ಮತ್ತಷ್ಟು ಕ್ರೂರಿಯಾಗಿದ್ದು ಹೇಗೆ ಮತ್ತು ಯಾಕೆ? ವರನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಯಾಕೆ ಕಿಡ್ನಾಪ್ ಮಾಡ್ದ? ಆತನಿಗೆ ಸಹಾಯ ಮಾಡ್ತಿದ್ದವ್ರು ಯಾರು? ಅಸಲು ವೀರಪ್ಪನ್ ಬಗ್ಗೆ ಯಾರು ಮಾಹಿತಿ ನೀಡ್ತಿದ್ರು ಮತ್ತು ವೀರಪ್ಪನ್ ಸತ್ತಿದ್ದು ಹೇಗೆ ಅನ್ನೋ ಮಾಹಿತಿಯನ್ನ ಈ ಚಿತ್ರದಲ್ಲಿ ತಿಳ್ಕೋಬಹುದು. ಚಿತ್ರದಲ್ಲಿ ನಟ ಕಿಶೋರ್ ವೀರಪ್ಪನ್ ಪಾತ್ರ ಮಾಡ್ತಿದ್ದಾರೆ. ಅರ್ಜುನ್ ಸರ್ಜಾ ವೀರಪ್ಪನನ್ನ ಕೊಂದು ಹಾಕಿದ್ದ. ವಿಜಯ್ ಕುಮಾರ್ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಹಾಗಿದ್ರೆ ಅಣ್ಣಾವರ ಪಾತ್ರ ಯಾರು ಮಾಡ್ತಿದ್ದಾರೆ ಅಂತ ಕುತೂಹಲನಾ? ಸುರೇಶ್ ಒಬಿರಾಯ್ ಬಾಲಿವುಡ್ ನಟ, ಬೆಂಗಳೂರಿನ ಅಳಿಯ ವಿವೇಕ್ ಒಬಿರಾಯ್ ತಂದೆ. ಬಹುಶಃ ನಿಮಗೆ 70-80ರ ದಶಕದ ಬಾಲಿವುಡ್ ಚಿತ್ರಗಳು ನೆನಪಿದ್ರೆ ಅಲ್ಲಿ ಕಾಣಿಸಿಕೊಳ್ತಿದ್ದ ಖಳನಾಯಕ ಸುರೇಶ್ ಒಬಿರಾಯ್. ಇವರ ನಟನೆಗಿಂತ ಸುರೇಶ್ ಒಬಿರಾಯ್ ತಮ್ಮ ಧ್ವನಿಗೆ ಹೆಚ್ಚು ಫೇಮಸ್. ಅಟ್ಟಹಾಸ ಇವರು ಅಭಿನಯಿಸುತ್ತಿರುವಂತಹ ಮೊದಲ ಕನ್ನಡ ಚಿತ್ರ. ಸುರೇಶ್ ರಾಜ್ಕುಮಾರ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕಾಗಿಯೇ ಈ ಪಾತ್ರ ಒಪ್ಕೊಂಡೆ ಎಂದ್ರು ಸುರೇಶ್ ಒಬಿರಾಯ್. I like the story and I do not know much about the story because my portion is only of Dr. Rajkumar. Well, I'm playing this role because of I'm trying to play the legend of the great man of Karnataka, Shri Rajkumar ji, Dr. Sahab. It's very much kind of a respect given to me to give this kind of a role. I mean, that's the highest respect I have ever got from Karnataka. ಇನ್ನು ಅರ್ಜುನ್ ಸರ್ಜಾ ಈ ಚಿತ್ರದಲ್ಲಿ ರಿಯಲ್ ಆಗಿ ವೀರಪ್ಪನನ್ನ ಕೊಂದ ಪೊಲೀಸ್ ಅಧಿಕಾರಿ ವಿಜಯ್ ಕುಮಾರ್ ಅವರ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಪಾತ್ರಕ್ಕಾಗಿ ಸರ್ಜಾ ಸಖತ್ ಹೋಮ್ವರ್ಕ್ ಕೂಡ ಮಾಡಿದ್ದಾರೆ. ಇದೊಂಥರ ಕಾಂಟೆಂಪ್ರರಿ ರಿಯಲ್ ಸ್ಟೋರಿ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಸ್ಟಾರ್ಟಿಂಗಲ್ಲಿ ವೀರಪ್ಪನ್ ಕತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋ ಒಂದು ವಿಷಯ. ಸೊ ಇದನ್ನು ಮಾಡೋದ್ರಲ್ಲಿ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ಟು ಬಿ ಫ್ರ್ಯಾಂಕ್. ಆದರೆ ಈ ಚಿತ್ರದ ನಿರ್ದೇಶಕರು ಹಿ ಹ್ಯಾಸ್ ವರ್ಕ್ ಫಾರ್ ಸೋ ಮೆನಿ ಇಯರ್ಸ್, ಆಲ್ಮೋಸ್ಟ್ 7-8 ಇಯರ್ಸ್. ಇದರ ಎಲ್ಲ ಡೀಟೇಲಾಗಿ ಒಂದು ರಿಯಲಿಸ್ಟಿಕ್ ಪಿಕ್ಚರ್ ಮಾಡ್ತಿದ್ದಾರೆ. ಇಟ್ಸ್ ನಾಟ್ ಎ ನಾರ್ಮಲ್ ಆರ್ನಮೆಂಟಲ್ ಕಮರ್ಷಿಯಲ್ ಪಿಕ್ಚರ್ ಅಲ್ಲ. ತಮಿಳ್ನಾಡಿನ ಪೊಲೀಸ್ ಆಫೀಸರ್ ವಿಜಯ್ ಕುಮಾರ್ ಅಂತ ಈಸ್ ಎ ಸೂಪರ್ ಕಾಪ್. ಸೊ ಅವರ ಕ್ಯಾರೆಕ್ಟರ್ ನಾನು ಮಾಡ್ತಾ ಇದ್ದೀನಿ. ಇವರನ್ನ ನೋಡಿ ವೀರಪ್ಪನ್ ಇನ್ನು ಬದುಕಿದಾನ ಅಂತ ಕೇಳಬೇಡಿ. ಇವರು ಕಿಶೋರ್. ಈ ಲುಕ್ಗಾಗಿ ಸಖತ್ ವರ್ಕೌಟ್ ಮಾಡಿದ್ದಾರೆ. ಒರಿಜಿನಲ್ ವೀರಪ್ಪನ್ ಬಗ್ಗೆ ಸಾಕಷ್ಟು ತಿಳ್ಕೊಂಡು ವೀರಪ್ಪನ್ ಇರ್ತಿದ್ದ ಜಾಗಗಳ ಬಗ್ಗೆ ಡೀಟೇಲ್ಸ್ ಕೂಡ ತಿಳ್ಕೊಂಡಿದ್ದಾರೆ. ಇಂತಹ ಮಾಹಿತಿಗಳಿದ್ರೆ ಅಭಿನಯಿಸೋದಕ್ಕೂ ಸಹಾಯ ಆಗುತ್ತೆ ಅನ್ನೋದು ಕಿಶೋರ್ ಮಾತು. ಈ ಸಿನಿಮಾದಲ್ಲಿ ವೀರಪ್ಪನ್ ಪಾತ್ರ ವೀರಪ್ಪನ್ ಹೇಗಿದ್ನೋ ಹಾಗೆ ಇರುತ್ತೆ. ಅಂದರೆ ಒಬ್ಬ ಕ್ರಿಮಿನಲ್ನ ಜೀವನ, ಅವನು ಹೇಗೆ ಬೆಳೆದ, ಅಷ್ಟು ಎತ್ತರಕ್ಕೆ ಅಂದರೆ ಅಷ್ಟು ಆರ್ಗನೈಸ್ಡ್ ಆಗಿ, ಅಷ್ಟು ದೊಡ್ಡದಾಗಿ, ಅಷ್ಟು ದೊಡ್ಡ ಗ್ಯಾಂಗ್ ಕಟ್ಟೋದಕ್ಕೆ ಹೇಗೆ ಸಾಧ್ಯ ಆಯಿತು. ಅಷ್ಟಲ್ಲದೆ ಅದನ್ನು ಹತ್ತಿಕ್ಕೋದಕ್ಕೆ ಪೊಲೀಸರ ಪ್ರಯತ್ನ. ಸೊ ಫೈನಲಿ ಒಂದು ಇನ್ಎವಿಟಬಲ್ ಎಂಡಿಂಗ್. ಅನಿವಾರ್ಯವಾಗಿ ಒಬ್ಬ ಕ್ರಿಮಿನಲ್ ಕೊನೆ ಏನಾಗುತ್ತೆ, ವೀರಪ್ಪನಿಗೂ ಅದೇ ಆಯಿತು. ಈ ಪೂರ್ತಿ ಕಥೆ ಹೇಳುವ ಉದ್ದೇಶ. ಎಂತಹ ಖಳನಾಯಕನ ಚಿತ್ರವಾದ್ರೂ ಅಲ್ಲಿ ನಾಯಕಿ ಇರಲೇಬೇಕಲ್ವಾ? ಅದೇ ರೀತಿ ಈ ಅಟ್ಟಹಾಸ ಚಿತ್ರದಲ್ಲೂ ವೀರಪ್ಪನ್ಗೆ ನಾಯಕಿ ಇದ್ದಾಳೆ, ವಿಜಯಲಕ್ಷ್ಮಿ. ಮೂಲತಃ ತಮಿಳು ನಟಿ. ಈಗಾಗಲೇ ತಮಿಳಿನಲ್ಲಿ 4 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರಂತೆ. ಅಟ್ಟಹಾಸ ಚಿತ್ರದಲ್ಲಿ ಈಕೆಗೆ ವೀರಪ್ಪನ್ ಹೆಂಡತಿ ಮುತ್ತುಲಕ್ಷ್ಮಿಯ ಪಾತ್ರಕ್ಕಿಂತ ನಿರ್ದೇಶಕ ರಮೇಶ್ ಅವರ ಬ್ಯಾನರ್ ನನಗೆ ಇಷ್ಟ ಆಯ್ತು, ಅದಕ್ಕೆ ಚಿತ್ರದಲ್ಲಿ ಅಭಿನಯಿಸಲು ಒಪ್ಕೊಂಡೆ ಅಂದ್ರು.
Hi, this is Vijay Lakshmi and I'm doing the female lead role in Attahasa, and this is my first Kannada movie, and I'm playing the Muthulakshmi character, which is supposed to be the wife of Veerappan. I am really happy and I feel very lucky to be a part of this movie. And about the crew, as you said, it's well recognized, and being the first movie, this movie is being the first movie for me. I'm really happy and proud about it. ಚಿತ್ರ ಈಗ ತಾನೇ ಸೆಟ್ಟೇರಿದ್ದು ಒಳ್ಳೆಯ ಸ್ಟಾರ್ ಕಾಸ್ಟಿಂಗ್ ಕೂಡ ಇದೆ. ಅಟ್ಟಹಾಸ ಚಿತ್ರವನ್ನ ತಮಿಳಿನಲ್ಲೂ ಬಿಡುಗಡೆ ಮಾಡಲಾಗುತ್ತೆ. ರಿಯಲ್ ಆಗಿ ವೀರಪ್ಪನ್ ಹೇಗಿರ್ತಿದ್ದ, ಎಲ್ಲಿರ್ತಿದ್ದ, ಅವನ ನಾಶ ಹೇಗಾಯ್ತು, ಯಾರ್ಯಾರು ಹೇಗಿದ್ರು, ಈಗ ಹೇಗಿದ್ದಾರೆ ಅನ್ನೋ ಕಂಪ್ಲೀಟ್ ಮಾಹಿತಿ ನೀವು ತಿಳ್ಕೊಳ್ಳೋಕೆ ಇನ್ನೂ ಸಮಯ ಇದೆ. ಒಟ್ನಲ್ಲಿ ರಮೇಶ್ ಅವರ ಈ ಪ್ರಯತ್ನಕ್ಕೆ ನಮ್ದು ಒಂದು ವಿಶ್. ಸರಸ್ವತಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ನಿಮಗಾಗಿ ಇನ್ನೂ ಸಾಕಷ್ಟು ಸಿನಿಮಾ ಸುದ್ದಿಗಳು ಕಾಯ್ತಿವೆ. ಅದನ್ನ ನೋಡೋಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್.